ತುಮಕೂರು ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಟ ಶುರುವಾಗಿಬಿಟ್ಟಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಸಿಲಿಂಡರ್ಗಾಗಿ ಬೆಳಗ್ಗೆನಿಂದಲೂ ಸಹ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜನರು. ಆ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಯನ್ ಗ್ಯಾಸ್, HP ಕಂಪನಿ ಗ್ಯಾಸ್ಗಳು ಬುಕ್ಕಿಂಗ್ಗೆ ಪರದಾಟವನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಖಾಲಿ ಆಗಿದೆ, ಅಡುಗೆ ಮಾಡೋದಕ್ಕೂ ಸಹ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಗ್ಯಾಸ್ ಖಾಲಿ ಆಗುವವರೆಗೂ ಸಿಲಿಂಡರ್ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ವಿತರಣೆ ಮಾಡದೆ ಸತಾಯಿಸ್ತಾ ಇದ್ದಾರೆ ಅಂತ ಜನರು ಕಿಡಿಕಾರ್ತಾ ಇದ್ದಾರೆ. ಇದು ಚಿಕ್ಕನಾಯಕನಹಳ್ಳಿ. ಅಲ್ಲಿ ಗ್ಯಾಸ್ ಏಜೆನ್ಸಿಗಳೇನಿದ್ದಾವೆ, ಆ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಜನರು ಕ್ಯೂ ಅಲ್ಲಿ ನಿಂತ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅದು ಒಂದ್ ಕಡೆಗೆ ಜನರು ಪ್ಯಾನಿಕ್ ಆಗ್ತಾ ಇರೋದು, ಮತ್ತೊಂದು ಕಡೆಗೆ ಸಮರ್ಪಕವಾದಂತಹ ಇನ್ಫಾರ್ಮೇಶನ್ ಅಲ್ಲಿರುವಂತವ್ರು ಕೊಡ್ತೇ ಇರುವಂತದ್ದು, ಇದು ದೊಡ್ಡ ಮಟ್ಟದಲ್ಲಿ ಹೊರತಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ತೊಂದರೆ ಆಗ್ತಿದೆ ಸರಿ, ಆದ್ರೆ ಈ ಡೊಮೆಸ್ಟಿಕ್ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ತೊಂದರೆ ಆಗ್ತಾ ಇಲ್ಲ. ಆದ್ರೆ ಜನರು ಪ್ಯಾನಿಕ್ ಆಗಿ ಏಕಾಏಕಿ ಬಂದು ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಒಂದೇ ದಿವಸದಲ್ಲಿಟ್ಟರೆ ಆಬ್ವಿಯಸ್ಲಿ ಆ ಸಂದರ್ಭದಲ್ಲಿ ಆ ಏಜೆನ್ಸಿಗಳಿಗೂ ಸಹ ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ ಪ್ರತಿದಿನ ಸರ್ವೇ ಸಾಮಾನ್ಯವಾಗಿ 650-700 ಬುಕ್ಕಿಂಗ್ಸ್ಗಳು ಬರ್ತಿದ್ವಂತೆ. ಆದ್ರೆ ಜನರಿಗೆ ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ತಿದ್ದಾರೆ, 1,500 ಇಂದ 2,000 ಜನ ಏಕಕಾಲದಲ್ಲಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಅದು ಆಟೋಮೆಟಿಕಲಿ ಏನಂದ್ರೆ ಅಷ್ಟು ಸರಬರಾಜು ಮಾಡೋದಕ್ಕಾಗೋದಿಲ್ಲ. ಅವರ ಆವರೇಜ್ ಎಷ್ಟಿರುತ್ತೆ, ಪ್ರತಿದಿನ 600, 650, 500, ಮ್ಯಾಕ್ಸಿಮಮ್ ಅಂದ್ರೆ 650 ಅಂತ. ಅದನ್ನ ಹೊರತುಪಡಿಸಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಡಬಲ್ ಇಟ್ಕೊಂಡಿರೋ ಸುಮ್ಮನೆ ಬಂದ್ ಮಾಡ್ತಾರೆ. ಎಲ್ಲರೂ ಡಬಲ್ ಬಂದವ್ರೆ, ಅದ್ರಾಗ ನಂದು ಮುಗ್ದ ಹೋಯ್ತೆ, ನಾನು ಏನ್ ಮಾಡೋಣ. ಅವರು ಹೇಳ್ತಿರೋದು ಆಫೀಸ್ನವ್ರಿಗೆ, ಅವು ಡೆಲಿವರಿ ಬಾಯ್ ಕಳಿಸ್ರಿ, ಆ ಯಾರ ಮನೇಲಿ ಸಿಲಿಂಡರ್ ಖಾಲಿ ಆಗೈತೆ ಅವ್ರಿಗೆ ಡೆಲಿವರಿ ಕೊಡಿ. ನಾವ್ ಹೇಳ್ತಿರೋದು ಇಷ್ಟೇಯ, ನೀವು ಬುಕ್ ಮಾಡಿ, ನೀವು ಇಟ್ಕೊಂಡು ಬುಕ್ ಮಾಡಿರೋರಿಗೆ ಕೊಡ್ಬೇಡಿ. ಅವ್ರಿಗೆ ಫೋನ್ ಮಾಡಿದ್ರೆ ಇದ್ ಮಾಡ್ತಾರಲ್ಲ, ಬುಕ್ ಮಾಡ್ತೀರಾ ಅಲ್ಲ, ರೆಗ್ಯುಲರ್ ಬುಕ್ ಮಾಡ್ತಾ ಇರ್ತೀರಾ, ಬುಕ್ ಮಾಡಿದೀರಾ, ಬುಕ್ ಮಾಡಿ ಮೆಸೇಜ್ ಬಂದ್ರೆ ಒಂದ್ ದಿನ ಬಿಟ್ಟು ಕೊಡ್ತಾರೆ ಅಷ್ಟೇನೆ. ಅಣ್ಣ ಇರೋ ರೂಲ್ಸ್ 24 hours ಒಳಗಡೆ ನೀವು ತಾಂಬಂದು ಡೆಲಿವರಿ ಕೊಡ್ಬೇಕು ಅಂತ ಇರೋದು. ನೀವು ಮೆಸೇಜ್ ಬಂದಾಗ ಅದ್ರಲ್ಲೇ ಇರುತ್ತೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಇವ್ರು ಹೇಳ್ತವ್ರೆ 3 ದಿವಸ 4 ದಿವಸ ಅಂತಾರೆ. ಈಗಿರೋ ಪರಿಸ್ಥಿತಿ ನಾವು ಒಪ್ಕೊಂತೀವಿ, ಇಲ್ಲ ಅಂತಿಲ್ಲ. ಬಟ್ ಖಾಲಿ ಆಗಿರೋ ಮನೇಲಿ ಈಗ ಏನ್ ಮಾಡ್ಬೇಕು ಅದನ್ನ ನೀವ್ ಹೇಳಿ. ಖಾಲಿ ಆಗಿರೋ ಸಮಸ್ಯೆ ಇಲ್ಲ, ಖಾಲಿ ಆಗಿರೋ ಬಂದಿರೋದು. ಖಾಲಿ ಆಗಿರೋ ನಾನೇ ಅನ್ಕೊಳ್ರಿ, ನಾನು ಇಷ್ಟು ದಿವಸ ನಾನು ಯಾವತ್ತೂ ಬಂದಿಲ್ಲ ಅಲ್ಲಿಗೆ. ಫೋನ್ ಮಾಡುವೆ, ಅಣ್ಣ OTP ಹಾಕಿದೀನಿ ತಾಮನ್ ಕೊಡೋರು, ಮನೆಗೆ ತಾಮನ್ ಕೊಡೋರು. ಈ ಸತಿ ಇಲ್ಲ ಕಣಪ್ಪ ಅಂತಂದ್ರು, ಅದಕ್ಕೋಸ್ಕರ ಇಲ್ಲಿ ಬಂದು ಕೇಳ್ತಾ ಇದ್ದೀನಿ. ಖಾಲಿ ಆಗಿರೋದಕ್ಕೆ ಏನ್ ಮಾಡೋಣ ಅಂತೇಳಿ. ನಿಮ್ಮ ಹೆಸರು? ಬಾಬಾಜಾನ್ ಅಂತೇಳಿ. ಅದಕ್ಕೂ ದರಿದ್ರು ಬಂದೈತೆ, ನಾವ್ ಇನ್ನೇನ್ ಮಾಡೋಣ. ನಮ್ಗೆ ತಿಂಗಳ ಕೊಡ್ಬೇಡ್ರಿ, 2 ತಿಂಗಳಿಗೆ ಒಂದ್ ಕೊಟ್ರೆ ಸಾಕು. ಅಲ್ಲಿ ಬರ್ತಾರ 100 ರೂಪಾಯಿ ಜಾಸ್ತಿ ಕೊಡ್ತೀವಿ, ಅದಕ್ಕೂ ನಾಚಿಕೆ ಅಲ್ವಾ ನಿಮ್ಗೆ ಕೊಡ್ಬೇಕು ಇವ್ರಿಗೆ ಅಂತ. ಹೌದಾ? ಎಷ್ಟೊತ್ತಾಗಿ ಬಂದ್ ನೀವು? ಅರ್ಧ ಗಂಟೆ ಆಯ್ತಾ? ಬೆಳಗಿಂದ ಕಾಯ್ದಿರಾರು? ಬುಕ್ಕಿಂಗ್ ಆಗಿದೆ ನಿಮ್ದು? ಯಾವ್ದು ಡೇಟ್ ಯಾವ್ದು ಮೆಸೇಜ್ ಬಂದಿಲ್ಲ? ಡೇಟ್ ಮೆಸೇಜ್ ಬಂದಿಲ್ಲ. ಮತ್ತೆ ಯಾಕೆ ಇಷ್ಟು ಹಿಂಗೆ ಯಾಕೆ ಮುಗಿ ಬೀಳ್ತಾ ಇದೀರಾ ಅಂತ? ಅಲ್ಲ ಇಟ್ಟು ಅದಕ್ಕೆ ಮಾಡ್ತಾವ್ರೆ ಸಿಲಿಂಡರ್ 1,500 ರೂಪಾಯಿಗೂ ಕೊಡ್ತಾವ್ರೆ. ಇವ್ರೇನ್ ಮಾಡ್ತಾರೆ, ಆಫೀಸ್ ಕಡೆಯಿಂದ ಮುಂದಾಗೆ ಇದನ್ನ ಮಾಡ್ಕೊಂಡು ಎಲ್ಲ ಇದನ್ನ ಮಾಡ್ತಾವ್ರೆ, ಸ್ಟಾಕ್ ಮಾಡ್ತಾವ್ರೆ. ಸ್ಟಾಕ್ ಮಾಡ್ಕೊಂತಾರೆ. ಕೇಳಿದ್ರೆ ಸಿಲಿಂಡರ್ ಬುಕ್ಕಿಂಗ್ ಅಂತ ಹೇಳಿ. ನಿಮ್ಗೆ ಏನಾದ್ರು ಒಳಗಡೆ ಕೇಳ್ತಿದ್ರಲ್ಲ, ಏನಂತ ಒಳಗಡೆ ಅವ್ರು ಏನ್ ಹೇಳ್ತಾವ್ರು ಗೊತ್ತಾ, ಬುಕ್ಕಿಂಗ್ ಆಗಿ ಮೆಸೇಜ್ ಬಂದಿರೋಕೆ ನಾವು ಕೊಡ್ರಿ ಅಂತಂದ್ರೆ ಬಿಲ್ಲಿಂಗ್ ಆಗಿರೋ ಮಾತ್ರ ನಾವು ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಕೊಡಕ್ ಆಗಲ್ಲ ಅಂತ ಹೇಳ್ತಾವ್ರೆ. ಅಲ್ಲಿರುವಂತಹ ಬಹಳಷ್ಟು ಜನರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಈಗಾಗಲೇ ಒಬ್ಬೊಬ್ಬರ ಹತ್ರ 2 ಸಿಲಿಂಡರ್ಗಳಿದ್ದಾವೆ, ಆಲ್ರೆಡಿ 1 ಸಿಲಿಂಡರ್ ಫುಲ್ ಇದೆ, ಆದರೂ ಸಹ ಜನರು ಬಂದು ನಿಂತ್ಕೊಂಡಿದ್ದಾರೆ. ಅಂಥವ್ರಿಗೆ ಕೊಡಬೇಡಿ. ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಸುಮ್ಮನೆ ಪ್ಯಾನಿಕ್ ಆಗಿ ಬಂದು ನಿಂತ್ಕೊಂಡು ಮುಂದೆ ಸಿಗುತ್ತೋ ಇಲ್ಲೋ ಅನ್ನುವಂತಹ ಕಾರಣಕ್ಕಾಗಿ ಹೀಗೆ ತುಂಬಿಸ್ಕೊಳ್ಳುವಂಥದ್ದಲ್ಲ. ಯಾಕಂದ್ರೆ ಯಾವತ್ತೂ ಸಹ ಈ ರೀತಿಯಲ್ಲಿ ಏಕಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಖಾಲಿ ಆಗಿರೋದಿಲ್ಲ. ಜನರು ಮನೇಲಿ ಇನ್ನೂ ಸಿಲಿಂಡರ್ ಇದ್ರೂ ಸಹ ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಏಕಕಾಲದಲ್ಲಿ ಇವತ್ತೇ ಕೊಡಬೇಕು, ನಾಳೆನೇ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಇಟ್ಟಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಅಷ್ಟು ಬೇಡಿಕೆಗೆ ಸಮರ್ಪಕವಾಗಿ ಸರಬರಾಜು ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ರು ಕರೆಕ್ಟಾಗಿ ಹೇಳ್ತಾ ಇದ್ರು, ಯಾರ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ, ನಿಮ್ಮ ಏಜೆನ್ಸಿಯವರು ಯಾರಿದ್ದಾರೆ ಅವ್ರ ಮೂಲಕವಾಗಿ ಗ್ಯಾಸನ್ನು ಮನೆಗೆ ಕಳಿಸಿ.
ಅಲ್ಲಿ ಒಂದು ವೇಳೆ ಖಾಲಿ ಆದರೆ ಆ ಸಿಲಿಂಡರ್ನ ಕೊಡಿ, ಇಲ್ವಾದ್ರೆ ಬೇಡ. ಅದು ಕರೆಕ್ಟ್ ಆಗಿದೆ. ಆದರೆ ಬೇರೆಯವರೆಲ್ಲ ಬಂದು ಸುಮ್ಮನೆ ಪ್ಯಾನಿಕ್ ಆಗಿ, ಅಂದರೆ ಮುಂದೆ ಸಿಗುತ್ತೋ ಇಲ್ವೋ, ಮುಂದೆ ಎಲ್ಲಿ ತೊಂದರೆ ಆಗುತ್ತೇನೋ, ಮುಂದೆ 1 ತಿಂಗಳಲ್ಲಿ ಏನಾಗುತ್ತೋ ಏನೋ, 2 ತಿಂಗಳಲ್ಲಿ ಏನಾಗುತ್ತೋ ಏನೋ ಅನ್ನುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ಬಂದು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಜನರು ಬೇರೆಯವರು ಸಹ ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತಾ ಇದೆ.